ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೌತೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬಾಣಲಿಗೆ 3-4 ಚಮಚ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿಯಾಗೋವರೆಗೂ ವೆಯ್ಟ್ ಮಾಡಿ ಆಯಿತಾ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನೆಕ್ಸ್ಟ್ ಐಟಮ್ಸ್ ಹಾಕೋಣಂತ. ಯಾಕಂದರೆ ಜೀರಿಗೆ ಸಾಸಿವೆ ಹಾಕಿದ ತಕ್ಷಣ ಚಟಪಟ ಅಂತ ಸೌಂಡ್ ಬರಬೇಕು, ಆ ಥರ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ನಿಮ್ಮ ಮನೇಲಿ ಕರಿಬೇವು ಇದ್ದರೆ ಹಾಕೊಳ್ಳಿ. ನಮ್ಮ ಮನೇಲಿ ಕರಿಬೇವು ಇಲ್ಲರ ಸಂಬಂಧ ನಾನು ಕರಿಬೇವು ಹಾಕಿಲ್ಲ. ಕರಿಬೇವು ಹಾಕಿ ಮಸ್ತಾಗುತ್ತೆ. ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಜೀರಿಗೆ ಸಾಸಿವೆ. ಆನಂತರ ನೀವು ಏನು ಹೆಚ್ಚಿಟ್ಕೊಂಡಿರ್ತೀರಲ್ಲ ಆ ಐಟಮ್ಸ್ನೆಲ್ಲ ಹಾಕೋಬೇಕು. ನೋಡಿ, ಸಿಡಿದ ಇದು ಚಟಪಟ ಅಂತ ಸಿಡಿದ್ರೇ ಚೆಂದ. ನಂತರ ಇವಾಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಬೇಕು. ಸ್ವಲ್ಪ ಬ್ರೌನ್ ಬರೋವರೆಗೂ ಕೈ ಆಡಿಸಿದ್ರೆ ಈರುಳ್ಳಿ ಟೇಸ್ಟ್ ಆಗುತ್ತೆ. ಹಸಿ ಬಿಸಿ ಆದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ನೀವು ಬೇಕಿದ್ದರೆ ಬೇಯುವಾಗಲೇ ಉಪ್ಪು ಹಾಕ್ಕೊಂಡು ಬೇಯಿಸಿದ್ರೆ ನಡೆಯುತ್ತೆ. ಉಪ್ಪು ಹಾಕಲಿಕ್ಕೆ ನಡೆಯುತ್ತೆ, ಬಟ್ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ಇವಾಗ ನೋಡಿ, ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಸ್ವಲ್ಪ ಗೊಜ್ಜರಿ ಇತ್ತು, ಸುಮ್ಮನೆ ವೇಸ್ಟ್ ಯಾಕೆ ಮಾಡಬೇಕು ಅಂತ ಅದನ್ನು ಹೆಚ್ಚಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು. ಯಾಕಂದರೆ ಕೆಲವೊಬ್ಬರು ಉಪ್ಪು ಜಾಸ್ತಿ ತಿಂತಾರೆ, ಕೆಲವೊಬ್ಬರು ಕಡಿಮೆ ತಿಂತಾರೆ. ಹಾಗಾಗಿ ನೋಡಿ ಹಾಕ್ಕೋರಿ, ನಿಮ್ಮ ರುಚಿ ತಕ್ಕಷ್ಟು ನೀವು ಹಾಕ್ಕೋರಿ. ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೋರಿ, ಸ್ವಲ್ಪ. ಬಟ್ ನಮ್ಮದು ಮನೇಲಿ ಕುಡಿಸಿದ್ದೆಲ್ಲ ಖಾರ ಇಲ್ಲ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಹಾಕೋದು. ಇವಾಗ ಸ್ವಲ್ಪ ಅರಿಶಿನ ಹಾಕಿ ಇವಾಗ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಎಲ್ಲ ಮಸಾಲೆನೂ ಸೌತೆಕಾಯಿಗೆ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡಿ. ಎಲ್ಲ ಮಸಾಲೆನೂ ಸೌತೆಕಾಯಿಗೆ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡಿ. ಇದಕ್ಕೆ ನೀರೇನು ಹಾಕೋದೇನು ಬೇಡ, ಆ ಸೌತೆಕಾಯಲ್ಲಿ ನೀರು ಇರ್ತಲ್ಲ, ಹಾಗಾಗಿ ನೀರೇನು ಹಾಕೋದೇನು ಬೇಡ. ಇವಾಗ ನೋಡಿ, ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ತಾನೇ ನೀರು ಬಿಡುತ್ತೆ ನೋಡಿ. ಆ ನೀರಿನ ಇದಕ್ಕೆ ಸ್ವಲ್ಪ ಲೈಟಾಗಿ ಬಂದರೆ ಸಾಕು. ಫುಲ್ ಮೆತ್ತಗೆ ಆದರೆ ಸರಿ ಆಗೋದಿಲ್ಲ. ಕ್ರಂಚಿ ಥರ ಇರಬೇಕು ಸೌತೆಕಾಯಿ, ಆವಾಗಲೇ ಮಜಾ ಬರೋದು ತಿನ್ನುವಾಗ. ಇವಾಗ ನೋಡಿ ಹೇಗೆ ಕಾಣ್ತಾ ಇದೆ ಸೌತೆಕಾಯಿ. ಬಾಯಲ್ಲಿ ನೀರು ಬಂತಲ್ಲ ನಿಮಗೂ. ಇವಾಗ ಒಂದು ಸ್ವಲ್ಪ ಗುರೆಳ್ಳು ಪುಡಿ ಅಂತಿರಲ್ಲ, ಅದು ಹುಚ್ಚೆಳ್ಳು ಪುಡಿನೂ ಅಂತಾರೆ, ಗುರೆಳ್ಳು ಪುಡಿನೂ ಅಂತಾರೆ. ಗುರೆಳ್ಳು ಪುಡಿ ಹಾಕಿ, ಸ್ವಲ್ಪ ಗುರೆಳ್ಳು ಪುಡಿ ಹಾಕಿ ಪ್ಲೇಟ್ ಮುಚ್ಚಿ ಬಿಡಬೇಕು. ಇವಾಗ ಮುಚ್ಚಿ ಸ್ವಲ್ಪ ನಂತರ ಒಂದು 2 ನಿಮಿಷ ಬಿಟ್ಟು ತೆಗೆದು ಮಿಕ್ಸ್ ಮಾಡಿದರೆ ರುಚಿಯಾದ ಬಾಯಿ ಚಪ್ಪರಿಸಿ ತಿನ್ನುವಂಥ ಸೌತೆಕಾಯಿ ಪಲ್ಯ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಮಾಡಿ ಆಯಿತಾ. ಇವಾಗ ನೋಡಿ ಆಯಿತು. ಅದಕ್ಕೊಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಮುಗಿಯುತ್ತೆ.